ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಏನು ಟಾಪಿಕ್ ಅಂತ ಹೇಳಿ ನೋಡೋಣ. ತಮ್ಮಲ್ಲಿ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಜಾಸ್ತಿ ಏನು ಹೇಳಕ್ ಹೋಗಲ್ಲ ನಾನು. ಹೇಗೆ ಬಂತು ನನಗೆ ಯೂಟ್ಯೂಬ್ ಪೇಮೆಂಟು, ಅದರಲ್ಲೂ ನಾನು ಏನು ತಪ್ಪು ಮಾಡಿ ಇಷ್ಟು ದಿನ ಬೇಕಾಗಿತ್ತು ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ, ಅದರಲ್ಲೂ ಇಷ್ಟೊಂದು ಬರುತ್ತೆ ಅಂತ ನನಗೆ ಅನ್ಕೊಂಡೇ ಇರಲಿಲ್ಲ. ಬಂದಿದೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಅಷ್ಟೇನೆ. ಕೆಲಸಕ್ಕೆ ಹೋಗ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ದುಡ್ಡು ಅರ್ನ್ ಮಾಡ್ತಾ ಇದೀವಿ ಅಂದ್ರೆ ಒಂಥರ ನಮಗೆ ಗ್ರೇಟ್ ಅನ್ಸುತ್ತೆ. ಬಟ್ ಆದರೆ ನಾನು ಮಾಡಿರೋ ತಪ್ಪನ್ನ ನೀವು ಮಾಡಕ್ ಹೋಗ್ಬಿಡಿ. ರೆಗ್ಯುಲರ್ ಆಗಿ ಪೇಮೆಂಟ್ ಬರಬೇಕು ಅಂದ್ರೆ ನೀವು ಕನ್ಸಿಸ್ಟೆನ್ಸಿಯಾಗಿ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಯೂಟ್ಯೂಬಲ್ಲಿ ಎಷ್ಟು ಬಂತು ಅಂತ ಹೇಳ್ತೀನಿ, ಕೊನೆವರೆಗೂ ನೋಡಿ. ನಾನೇ ಜಾಸ್ತಿ ಹೊತ್ತೇನು ತೊಗೊಳಲ್ಲ, 10 ನಿಮಿಷದಲ್ಲಿ ವಿಡಿಯೋನ ಮುಗಿಸ್ತೀನಿ. ಹಾಗೆ ನಾನು ಯಾವ ಥರ ಸ್ಟ್ರಗಲ್ ಮಾಡಿದೆ ಮತ್ತು ನನಗೆ ಯಾವ ಥರ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆ, ಇಷ್ಟೊಂದು ಅಮೌಂಟ್ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಯೂಟ್ಯೂಬಲ್ಲಿ ಬರುತ್ತೆ, ಒಂದು ಮಿನಿಮಮ್ ಬರಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಕೆಲಸಕ್ಕೂ ಹೋಗ್ಕೊಂಡು ಮನೇನೂ ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬ್ ಎಕ್ಸ್ಟ್ರಾ ಇನ್ಕಮ್ ಅಂದರೆ ಯೂಟ್ಯೂಬು ಇದನ್ನು ಮಾಡ್ಕೊಂಡು ಇಷ್ಟೊಂದು ಸಂಪಾದನೆ ಮಾಡ್ತೀವಿ ಅಂತ ಅಂದರೆ ಯಾರು ಕೂಡ ಮಾಡೋಕ್ಕಾಗಲ್ಲ ಹೇಳಿ. ಯಾಕೆ ಯಾವುದೇ ರೀತಿ ದುಡ್ಡನ್ನ ತೋರಿಸ್ತಾ ಇಲ್ಲ. ಈಗ ಡೈರೆಕ್ಟಾಗಿ ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೇ ಮಾತಾಡ್ತೀನಿ. ನನಗೆ ಬಂದು ನಾನು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ರೆಗ್ಯುಲರಾಗಂತೂ ನಾನು ವಿಡಿಯೋ ಹಾಕ್ತಾ ಇಲ್ಲ. 3 ವರ್ಷಕ್ಕೆ 180 ಶಾರ್ಟ್ಸ್ ಎಲ್ಲ ಸೇರಿ ಒಂದು 220, 230 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇನೆ. ಯಾಕಂದರೆ ನಾನು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ಹಾಕೊಂಡ್ಬಂದಿದ್ರೆ ಇಷ್ಟರಲ್ಲಿ ನಾನು ಕೂಡ ಮಂತ್ಲಿ ಪೇಮೆಂಟ್ನ ತೊಗೋತಾ ಇದ್ದೆ. ಬಟ್ ಈಗ ನಾನು 3 ವರ್ಷ ಅಂದರೆ 2 ವರ್ಷ ಕಂಟಿನ್ಯೂಸ್ ಅಂದ್ಕೊಳ್ಳಿ. 3ನೇ ವರ್ಷ ಸೆಪ್ಟೆಂಬರ್ ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿ ಇವಾಗ 2 ವರ್ಷದಿಂದ ಹಾಕಿರೋದೇ ಅಷ್ಟು. ಟೋಟಲ್ ನಾನು 1000 ವೀಡಿಯೋಸ್ನ ಹಾಕಬೇಕಿತ್ತು. ಬಟ್ ನಾನು ಹಾಕಿರೋದು 250 ವೀಡಿಯೋ. ಅದೇ ನಾನು ಮೇಜರ್ ತಪ್ಪನ್ನ ಮಾಡಿದಂಥದ್ದು. ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋಗಿದ್ರೆ ನಾನು ಕೂಡ ಇನ್ಕಮ್ ತಗೋತಾ ಇದ್ದೆ ಮಂತ್ಲಿ. ನಾನಿಲ್ಲಿ ವರ್ಕ್ಗೆ ಹೋಗೋದ್ರಿಂದ ನನಗೆ ಸ್ವಲ್ಪ ಟೈಮು ಕೂಡ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಮಾಡಿರೋ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ. ಅಲ್ಲಿಂದ ಒಂದು ಮನೇಲಿ ಅಡುಗೆ ಮಾಡಿ ಮಗು ಎಲ್ಲನೂ ನೋಡ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನೇ ಸ್ವಲ್ಪ ಡಿಲೇ ಮಾಡ್ತಿದ್ದೆ. ಇವಾಗ ಒಂದು ವಿಡಿಯೋನ ಒಂದು 6 ಮಂತ್ ಗ್ಯಾಪೇ ಬಿಟ್ಬಿಟ್ಟಿದ್ದೆ. ನಂತರ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಏನೋ ನನಗೆ ವ್ಯೂಸ್ ಸಿಗ್ತಾ ಇಲ್ಲ. ಬಟ್ ಆದರೆ ನಂದು 2 ವೀಡಿಯೋ ಅಂದರೆ ಒಳ್ಳೆಯದು, ಒಂದು 2 ವೀಡಿಯೋಯಿಂದ ನನಗೆ ಕ್ಲಿಕ್ ಆಯಿತು ಅಂತ ಹೇಳ್ಬೋದು. ನಾನು ಮಾನಿಟೈಸೇಷನ್ ಆನ್ ಆಗಿದ್ದ ವೀಡಿಯೋನೂ ಕೂಡ ಹಾಕಿದ್ದೀನಿ. ಹಾಗೆ 1K ಸಬ್ಸ್ಕ್ರೈಬರ್ ಮಾನಿಟೈಸೇಷನ್ ಅದ್ರದ್ದು ಒಂದು ವೀಡಿಯೋನ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಬೋದು. ಫಸ್ಟ್ ಪೇಮೆಂಟ್ ರಿಸೀವ್ಡ್ ಅಂತಲೂ ಕೂಡ ಹೇಳಿದ್ದೀನಿ. ಅದನ್ನು ಕೂಡ ನೀವು ನಾನು ಐ ಕಾರ್ಡಲ್ಲಿ ಹಾಕ್ತೀನಿ ಯಾವಾಗ ಬಂತು ಫಸ್ಟ್ ಪೇಮೆಂಟು ಅಂತೇಳಿ, ಅದನ್ನು ಕೂಡ ಚೆಕ್ ಮಾಡ್ಬೋದು. ನಾನು ಇವಾಗ 3ನೇ ಪೇಮೆಂಟ್ನ ತೊಗೊಂಡಿರುವಂಥದ್ದು ಯೂಟ್ಯೂಬಲ್ಲಿ. ಇಷ್ಟು ಬರುತ್ತೆ ಅಂತಲೇ ಅಂದ್ಕೊಂಡಿಲ್ಲ. ಇಷ್ಟೊಂದು ಬರುತ್ತೆ ಅಂದರೆ ಕೆಲಸಕ್ಕೆ ಯಾಕೋಗ್ಬಿಟ್ಟು ಮನೇಲಿ ಯೂಟ್ಯೂಬ್ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಯೂಟ್ಯೂಬ್ನ ನಾವು ಯಾವಾಗಲೂ ಕಾನ್ಸ್ಟೆಂಟಾಗಿ ನಂಬೋಕ್ಕಾಗಲ್ಲ. ಯಾಕಂದರೆ ಇವಾಗ 1 ತಿಂಗಳು ಬರುತ್ತೆ, ಇಲ್ಲ 3 ತಿಂಗಳು ಬರುತ್ತೆ, ಇಲ್ಲ 4 ತಿಂಗಳು ಬರುತ್ತೆ ವ್ಯೂಸ್ ಹೋದಂಗೆ. ನಾವು ಕೆಲಸಕ್ಕೆ ಹೋದರೆ ಅದೇ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಅದೊಂದು ನಮಗೆ ಇದ್ದಿದ್ದರಿಂದ ಒಂದು ಕಮಿಟ್ಮೆಂಟ್ ಇತ್ತಲ್ಲ, ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಒಂದು 6 ತಿಂಗಳು 3 ತಿಂಗಳು ನಾನು ಒಂದೊಂದು ವೀಡಿಯೋ ಶಾರ್ಟ್ಸ್ನ ಹಾಕ್ಕೊಳ್ತಾ ಬಂದೆ. ರೆಗ್ಯುಲರಾಗಂತೂ ಹಾಕಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ಹಾಕಬೇಕು ಅಂತೇಳಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ವೀಡಿಯೋ ನನ್ನ ಇತ್ತೀಚಿನ ಚಾನಲ್ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ. ನಾನು ಇಂಥ ವಿಡಿಯೋ ಅಂತೇನಿಲ್ಲ. ಏನಾದರೂ ಸ್ಪೆಷಲ್ ಇದ್ದಾಗ ಮನೆಯದು ಲಾಗ್ಸ್ನ ಹಾಕ್ತೀನಿ, ಇಲ್ಲಾಂದರೆ ರಂಗೋಲಿ ಡಿಸೈನು, ಇಲ್ಲಾಂದರೆ ನನಗೇನು ಗೊತ್ತು ರೆಸಿಪೀಸು, ಅದನ್ನು ಕೂಡ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ನನ್ನ ಚಾನಲ್ಗೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ಥರ ವೀಡಿಯೋಸ್ ಟ್ರೈ ಮಾಡ್ತೀನಿ. ಲಾಗ್ಸ್ ಅಂತೂ ನನಗೆ ಅಷ್ಟು ಕ್ಲಿಕ್ನ ತಂದು ಕೊಟ್ಟಿಲ್ಲ. ಬಟ್ ನಾನು ಒಡವೆ ಹಾಕಿದ್ನಲ್ಲ 1-2 ವೀಡಿಯೋ, ಅದು ಮಾತ್ರ ಚೆನ್ನಾಗಿ ಓಡಿದ್ವಿ. ಇವಾಗಲೂ ಕೂಡ ನನಗೆ ಅದರಿಂದನೇ ಪೇಮೆಂಟ್ ಬರ್ತಾ ಇರೋದು. ನಾನು 6 ತಿಂಗಳು 3 ತಿಂಗಳು ಹಾಕೋದ್ರೂ ಇಷ್ಟು ಪೇಮೆಂಟ್ ತೊಗೊಂಡಿದ್ದೀನಿ ಅಂದರೆ ಗ್ರೇಟ್ ಅಂತ ನಾನೇ ಅನ್ಕೋಬೋದು. ಯಾಕಂದರೆ ಯಾಕೆ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗ್ಕೊಂಡು ಯೂಟ್ಯೂಬ್ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಲಿಲ್ವಲ್ಲ, ಹಾಗಾಗಿ ಪೇಮೆಂಟ್ ಸ್ವಲ್ಪ ಡಿಲೇ ಆಗ್ತಿತ್ತು ಅಷ್ಟೇನೆ. ಬಟ್ ಕರೆಕ್ಟ್ ಟೈಮಿಗೆ ನನಗೆ ಪೇಮೆಂಟು ರಿಸೀವ್ ಆಗಿಬಿಡ್ತು. ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಗೌರ್ಮೆಂಟಲ್ಲಿ ಒಂದೊಂದ್ಸಲ ಕೊಡ್ತಾರೋ ಕೊಡೋಲ್ಲ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಮಾತ್ರ ಪಕ್ಕ ಈ ಟೈಮಲ್ಲಿ ಮೆಸೇಜ್ ಒಂದು ಮೇಲ್ ಕಳಿಸ್ತಾರೆ, ಮೇಲ್ ಆಗಿ ಇಮಿಡಿಯೇಟಾಗಿ ಅಮೌಂಟ್ ಕ್ರೆಡಿಟ್ ಆಗಿಬಿಡುತ್ತೆ. ನನಗೆ ಇಷ್ಟೊಂದು ದಿನ ಗ್ಯಾಪ್ ಆಗೋಯ್ತಲ್ಲ, ನಾನು ಬರಲ್ಲ ಈ ತಿಂಗಳು ಅಂತ ಅನ್ಕೊಂಬಿಟ್ಟಿದ್ದೆ. ಬಟ್ ಬಂತು ಫೈನಲಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಅದು ಚಿಕ್ಕ ಅಮೌಂಟೇ ಆಗಿರಲಿ, ನಾವು ಇಷ್ಟು ಅದು ಇದು ಎಲ್ಲ ಮನೆ ಮೇಂಟೈನ್ ಮಾಡಿ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಅರ್ನ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನಾವೇ ಗ್ರೇಟ್ ಅನ್ಕೋಬೇಕು. ಬೇರೆಯವ್ರು ಯಾರು ನಮಗೆ ಗ್ರೇಟ್ ನೀವು ನೀನು ಅಷ್ಟೆಲ್ಲ ಮಾಡ್ತೀಯ ಅಂತ ಅನ್ನಲ್ಲ. ನಾವು 5 ರೂಪಾಯಿ ಸಂಪಾದನೆ ಮಾಡಿದ್ರು ನಾವು ಇಷ್ಟು ಮೇಂಟೈನ್ ಮಾಡ್ಕೊಂಡು ನಾವು ಇಷ್ಟು ಅರ್ನ್ ಮಾಡ್ತೀವಲ್ಲ ಎಲ್ಲ ಇದರಲ್ಲೂ ಅಂದ್ಕೊಂಡು ನಾವು ಖುಷಿ ಪಡ್ಬೇಕು ಅಷ್ಟೇ. ಬೇರೆಯವ್ರನ್ನ ಮೆಚ್ಚಿಸೋಕ್ಕಂತೂ ನೀವು ಮಾಡೋಕ್ಕೆ ಹೋಗ್ಬಿಡಿ. ನಾನಂತೂ ಸ್ವಲ್ಪ ಎಲ್ಲೂ ಹೊರಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಕಡೆ ಒಂದು ಸ್ವಲ್ಪ ಜಾಸ್ತಿ, ನಮ್ಮ ಕಡೆ ಅಂತಲೇ ಎಲ್ಲರ ಮನೇಲಿ ಇರ್ತಾರೆ ಒಂಥರ ಆಡ್ಕೊಳ್ಳೋದು ಜಾಸ್ತಿ, ಹಂಗೆ ಹಿಂಗೆ ಅನ್ನೋದು. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಆಡ್ಕೊಳ್ಳೋದು ಆ ಥರ ಏನಿಲ್ಲ. ಮಾಡು ಅಂತ ಇನ್ನೂ ಎನ್ಕರೇಜ್ ಮಾಡ್ತಾರೆ. ನಾನೇ ಸ್ವಲ್ಪ
ಏನು ಮನೇಲಿ ಕುಕ್ಕಿಂಗ್ ವಿಡಿಯೋ ಮಾತ್ರ ಶೇರ್ ಮಾಡ್ಕೊತೀನಿ, ಎಲ್ಲೂ ಹೊರಗಡೆ ಹೋಗೋದಷ್ಟೆಲ್ಲ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನನ್ನ ವೀಡಿಯೋಸು ಸ್ವಲ್ಪ ಕಡಿಮೆನೇ ಬರುತ್ತೆ. ವಿಡಿಯೋ ಜಾಸ್ತಿ ಹಾಕಿದ್ರೆ ಇನ್ನೂ ಜಾಸ್ತಿ ಬರ್ತಿತ್ತು ಅಮೌಂಟು ಅಂತ ಇವಾಗ ಅನಿಸ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ರೆಗ್ಯುಲರಾಗಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಕೂಡ ಕೆಲಸಕ್ಕೆ ಸದ್ಯಕ್ಕೆ ರಿಸೈನ್ ಮಾಡಲ್ಲ. ಕೆಲಸಕ್ಕೆ ಇನ್ನೂ ಒಂದು 6 ತಿಂಗಳ ತನಕ ನಾನು ಒಂದು ದಿನ ಬಿಟ್ಟು ಒಂದಿನ ಏನಾದರೂ ಗ್ಯಾಪ್ ತೊಗೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಂತರ ನಾನು ರೆಗ್ಯುಲರಾಗಿ ಇನ್ನೂ ಹೊಸ ವೀಡಿಯೋಸ್ ಬರುತ್ತೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಇಷ್ಟೆಲ್ಲ ಹೇಳಿದ್ರಲ್ಲ ಇವರು ಅಂದ್ಕೊಂಡ್ರೆ, ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿರೋದು ಎಕ್ಸಾಕ್ಟಾಗಿ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಹೇಳಂಗಿಲ್ಲ. ಟೋಟಲ್ ನನಗೆ ಯೂಟ್ಯೂಬ್ ಪೇಮೆಂಟು ನಾನು ಇವಾಗ ಒಂದು ಸೀರೆ ತೊಗೋತೀವಿ ಅಂದರೆ ಒಂದು 10,000 ಒಂದು ಸೀರೆ ತೊಗೋತೀವಿ ಅಂದರೆ ಒಂದು 3 ಸೀರೆ ತೊಗೋಬೋದು. ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿರೋದು. ಎಲ್ಲಿಗೆ ಹೋಗಬೇಕು ಸಂಪಾದನೆ ಮಾಡೋಕ್ಕೆ? ನೋಡಿ, ಮನೇಲಿ ಕೂತ್ಕೊಂಡು ಕಷ್ಟ ಇದೆ. ಯೂಟ್ಯೂಬ್ ಏನು ಈಸಿ ಇಲ್ಲ. ಬಟ್ ಮನೇಲಿರೋರು ಹೆಣ್ಮಕ್ಳಿಗೆ ಆರಾಮಾಗಿ ಮಾಡಿ, ಒಂದು ಏನು ನಿಮ್ಗೆ ಗೊತ್ತಿರುತ್ತೆ ಆ ಕಲೆನ ನೀವು ವಿಡಿಯೋ ಮಾಡಿಕೊಂಡು ರೆಕಾರ್ಡ್ ಮಾಡಿ ನೀವು ಅಪ್ಲೋಡ್ ಮಾಡಿ ದುಡ್ಡಂತೂ ಮಾಡ್ಬೋದು ಯೂಟ್ಯೂಬಲ್ಲಿ. ದುಡ್ಡು ಮಾಡ್ದಂಗಂತೂ ಯೂಟ್ಯೂಬ್ ಸುಮ್ಮನೆ ಮಾಡೋಕ್ಕೆ ನಮಗೆ ದುಡ್ಡು ಇರುತ್ತೆ ಅಂತಲೇ ಯೂಟ್ಯೂಬ್ ಮಾಡೋದು. ಯಾರೋ ಸುಮ್ಮನೆ ಅಂತೂ ಯೂಟ್ಯೂಬ್ ಮಾಡೋಕ್ಕೆ ಬರಲ್ಲ. ಇವಾಗ ನಾವು ಒಂದೊಂದು ವೀಡಿಯೋಗಳನ್ನ ನೋಡ್ತೀವಿ, ನಾವು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ ಅಂತ ಅವ್ರವ್ರ ಅನಿಸಿಕೆ ಅದು. ಬಟ್ ನಾನಂತೂ ದುಡ್ಡು ಬರುತ್ತೆ ಅಂತ ಗೊತ್ತಾದ್ಮೇಲೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ದುಡ್ಡು ಬಂದಮೇಲೆ ನನಗೆ ಯೂಟ್ಯೂಬ್ ಮೇಲೆ ನಂಬಿಕೆ ಬಂದಿದ್ದು. ದುಡ್ಡು ಬರೋ ಗಂಟ ಎಲ್ಲರಿಗೂ ಒಂದಿರುತ್ತೆ. ದುಡ್ಡು ನನಗೆ ಬೇಗನೆ ಬಂತು, ಮಾನಿಟೈಸೇಷನ್ನು ಬೇಗ ಆಯಿತು. ನನಗೆ ಫಸ್ಟ್ ಪೇಮೆಂಟು ಬೇಗ ಬಂತು, ಸೆಕೆಂಡ್ ಪೇಮೆಂಟ್ ಸ್ವಲ್ಪ ಲೇಟ್ ಆಯಿತು, 3ನೇ ಪೇಮೆಂಟು ಕೂಡ ಲೇಟ್ ಆಗಿದೆ. ಎಷ್ಟಾಯಿತು ಏನು ಅಂತ ನಿಮ್ಗೆ ಬೇಕಂದರೆ ಪಾರ್ಟ್ 2 ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ಯಾಕಂದರೆ ಈ ವಿಡಿಯೋದಲ್ಲಿ ಲಾಂಗ್ ಆಗ್ಬಿಡುತ್ತೆ. ನಾನು 10 ನಿಮಿಷ ಟಾರ್ಗೆಟ್ ಅಷ್ಟೇ ಇಟ್ಕೊಂಡಿರೋ ಅಂಥದ್ದು. ವಿಡಿಯೋದಲ್ಲಿ ಜಾಸ್ತಿ ಟೈಮಿಂಗ್ಸ್ ಎಲ್ಲ ನಾನು ವಿಡಿಯೋ ಮಾಡಿದ್ರೆ ನೋಡಲ್ಲ, ಸ್ವಲ್ಪ ಬೋರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಗೆ ಮಾನಿಟೈಸೇಷನ್ ಆಯಿತು ಹೆಂಗೆ ಏನು ಅಂತ ಏನಾದರೂ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಮುಂಚೆಗೆ, ನನಗೆ ಯೂಟ್ಯೂಬಿಂದ ಬಂದಿರೋದು ಟೋಟಲ್ 3 ಪೇಮೆಂಟ್ನ ತೊಗೊಂಡಿದ್ದೀನಿ. ಅದರಲ್ಲಿ 10,000 ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಅಂದರೆ 3 ಸೀರೆನ ತೊಗೋಬೋದು. ಇಷ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಖುಷಿ ಇದೆ, ನನಗಂತೂ ತುಂಬ ಖುಷಿ ಇದೆ. ಎಕ್ಸ್ಟ್ರಾ ನಾನು ಕೆಲ್ಸಕ್ಕೆ ಹೋಗೋದು ಮಾಡಿಕೊಂಡು ಯೂಟ್ಯೂಬಲ್ಲೂ ಇಷ್ಟ ಅರ್ನ್ ಮಾಡಿದ್ದೀನಿ ಅಂದರೆ ತುಂಬ ಖುಷಿ ಇದೆ. ಅದೇನು ನಮಗೆ ಅಷ್ಟೇನು ತಿಂಗಳೇ ಎಷ್ಟು ತಗೋತಾರೆ, ನೀವೇನು ಇಷ್ಟೊಂದು ದಿನ ಆದ್ಮೇಲೆ ತಗೊಂಡ್ರು ಇಷ್ಟು ಬಿಲ್ಡಪ್ ತೊಗೋತೀರ ಅಂತ ಅನ್ಕೋಬೇಡಿ. ಬಿಲ್ಡಪ್ ಅಂತಲ್ಲ, ಎಕ್ಸ್ಟ್ರಾ ಸೋರ್ಸ್ನ ಅರ್ನ್ ಮಾಡ್ತೀವಲ್ಲ ಅದರಲ್ಲಿರೋ ಖುಷಿನೇ ಬೇರೆ. ₹1 ಸಂಪಾದನೆ ಮಾಡಿದ್ರು ಅಷ್ಟೇ ಎಲ್ಲ ಮೇಂಟೈನ್ ಮಾಡಿಕೊಂಡು ಎಕ್ಸ್ಟ್ರಾನೂ ಕೂಡ ಅಮೌಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದೊಂದು ಗ್ರೇಟ್ ಅಂತಲೇ ಹೇಳ್ಬೋದು. ನಮಗೆ ನಾವೇ ಇದನ್ನ ತಡ್ಕೋಬೇಕು, ಬೇರೆ ಯಾರೂ ಬರಲ್ಲ. ಯಾರು ಮಾಡದೆ ಹೋಗಿರೋದು ಮಾಡ್ತಾಳೆ, ಇವಾಗ ಎಷ್ಟೊಂದು ಜನ ಮಾಡ್ತಾನೆ. ಅದರೊಳಗೆ ತಾಳಕ್ಕೆ ಇಳಿದ್ರಾಗೆ ಗೊತ್ತಾಗೋದು ಏನು ಕಷ್ಟ ಇದೆ, ಏನು ಹೇಗೆ ಅಂತ. ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಆ ಕೆಲಸದೊಳಗಡೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನು ಕೆಲಸ ಮಾಡ್ತೀವಿ ಅಂತ. ಬಟ್ ಸುಮ್ಮನೆ ಹೋಗಿ ಬರ್ತಾರೆ, ಅವ್ರಿಗೇನು ಹೋಗಿ ಸಿಸ್ಟಮ್ ಮುಂದೆ ಕುತ್ಕೊಂಬರಕ್ಕೆ ಅವ್ರಿಗೇನು, ನಿಮ್ಗೇನು ಕೆಲಸ ಏನು ಆರಾಮು ಅಂತ ಅಂತಾರೆ. ಸಿಸ್ಟಮ್ ಮುಂದೆ ಕುತ್ಕೊಂಡು ಬಂದ್ಬಿಟ್ರೆ ಹಂಗೆ ಸಂಬಳ ಕೊಟ್ಟು ಕಳಿಸ್ಬಿಡ್ತಾರೆ ಓನರ್ಗಳು. ಯಾರೂ ಇಲ್ಲ. ಇವಾಗ ಅವ್ರ ಕೆಲಸ ನಾವು ಹೋಗಿ ನೋಡಿರ್ತೀವಿ, ನೋಡಿರಲ್ಲ. ಅವ್ರವ್ರಿಗೆ ಕೆಲಸ ಅವ್ರವ್ರಿಗೆ ಹೆಚ್ಚು. ಹಾಗಾಗಿ ಹೇಳೋರು ಹೇಳ್ಕೊಳ್ಳಿತಾರೆ ಅಂತೂ ಕೆಡಿಸ್ಕೊಬೇಡಿ. ನಾನಂತೂ ಇವಾಗಂತೂ ತಲೆನೇ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ಹಾಕೋ ವಿಡಿಯೋ ಹಾಕ್ತೀನಿ. ನನ್ನ ಮಗಳ ವಿಡಿಯೋನೂ ಅಷ್ಟೇ. ಎಷ್ಟೊಂದು ಜನ ಅಂತಾರೆ, ನಮ್ಮ ಮುಂದೆ ಅಂತೂ ಸದ್ಯಕ್ಕೆ ಅಂದಿಲ್ಲ, ಬೇರೆಯವ್ರ ಮುಂದೆ ಅಂದಿದ್ದಾರೆ. ದೃಷ್ಟಿ ಆಗುತ್ತೆ, ಅದಾಗುತ್ತೆ. ಇವಾಗ ಮಕ್ಳುಗಳು ಎಷ್ಟು ಜನ ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ತಾ ಇದ್ದಾರೆ ರೀಲ್ಸ್ಗಳನ್ನೆಲ್ಲ. ಮುಂದೆ ಬರ್ಬೇಕು ಮಕ್ಳುಗಳು, ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗ್ಬೇಕಲ್ವ. ಅದಕ್ಕೋಸ್ಕರ ನಾನು ಹಾಕ್ತೀನಿ. ನಾನಂತೂ ಅದಕ್ಕೆಲ್ಲ ಕೇರೇ ಮಾಡಲ್ಲ. ಹುಷಾರು ತಪ್ಪಿದ್ರೆ ಹುಷಾರಾಗ್ತಾರೆ. ಏನು ಅದೇನು ಬ್ರಹ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಶಿರಪ್ ಹಾಕೋದು ಹುಷಾರಾಗ್ತಾರೆ. ಅಂದರೆ ಮಕ್ಳುಗಳು ವಿಡಿಯೋಗಳು ಹಾಕೋದ್ರಿಂದ ಏನೂ ತಪ್ಪಿಲ್ಲ. ಇದೊಂದು ಹೇಳ್ಬೇಕಿತ್ತು, ನಾನು ಮನಸ್ಸಲ್ಲಿ ಹಂಗೆ ಕೊಡ್ತಾಯಿತ್ತು, ಹಾಗಾಗಿ ಶೇರ್ ಮಾಡ್ಕೊಂಡು ಅಷ್ಟೇ. ನಿಮಗೂ ಕೂಡ ವಿಡಿಯೋ ಮಾಡಬೇಕು, ನಾವು ಅರ್ನ್ ಮಾಡಬೇಕು, ಮನೇಲೇ ಕುತ್ಕೊಳ್ಳೋದು, ಪ್ಲೀಸ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಅರ್ನ್ ಮಾಡೇ ಮಾಡ್ತೀರಾ. ನಾನು ಹೇಳ್ತಾ ಇದ್ದೀನಲ್ಲ, ಲೇಟ್ ಆದರೂ ಪರವಾಗಿಲ್ಲ, ಮಾಡಿ. ಒಂದು ಎಕ್ಸ್ಟ್ರಾ ಕೆಲಸ ಅಂದ್ಕೊಂಡು ಮಾಡ್ಕೊಂಡು ಹೋಗಿ. ಸುಮ್ಮನೆ ಬಿಡು ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಾರೆ, ಅದೇ ಒಂದಿನ ನಿಮಗೆ ಸಕ್ಸಸ್ನ ತರುತ್ತೆ. ಬಟ್ ರೆಗ್ಯುಲರಾಗಿ ಹಾಕಿ ನಿಮ್ಗೆ ಬೇಗ ಪೇಮೆಂಟ್ ಬರುತ್ತೆ. ನನ್ನಂಗೆ ಇರ್ರೆಗ್ಯುಲರ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ಪೇಮೆಂಟು ಲೇಟ್ ಆಗುತ್ತೆ. ನನಗೆ ಇಲ್ಲಿ ವರ್ಕ್ಗೆ ಹೋಗೋದ್ರಿಂದ ನಾನು ಸ್ವಲ್ಪ ಇರ್ರೆಗ್ಯುಲರೇ ಆದೆ ಅಂತಲೇ ಹೇಳ್ಬೋದು. ನಾನು ಕೆಲಸ ಬಿಟ್ಟು ಮಾಡಿದ್ರೆ ರೆಗ್ಯುಲರಾಗಿ ನಾನು ವೀಡಿಯೋಸ್ನ ಹಾಕ್ತೀನಿ. ನಾನು ಅದನ್ನು ಕೂಡ ಇನ್ಫಾರ್ಮ್ ಮಾಡ್ತೀನಿ, ಯಾಕೆ ಏನು ಏನಾಗಿದೆ ಸಿಚುವೇಶನ್, ಕೆಲಸ ಹೇಗೆ ಬಿಡ್ತಾ ಇದ್ದೀನಿ ಅಂತ ಎಲ್ಲನೂ ಕೂಡ ವೀಡಿಯೋ ಶೇರ್ ಮಾಡ್ಕೊತೀನಿ. ಇದು ನಿಮಗೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ರೆಗ್ಯುಲರಾಗಿ ವೀಡಿಯೋ ಹಾಕೊಂಡು ಬನ್ನಿ, ತಿಂಗಳ ಪೇಮೆಂಟ್ ತೊಗೋತೀರಾ. ನಾನು ಇರೆಗ್ಯುಲರ್ ಆದ್ರೂ ನಾನು ಇಷ್ಟು ಪೇಮೆಂಟ್ ಅರ್ನ್ ಮಾಡಿದ್ದೀನಿ ಯೂಟ್ಯೂಬಿಂದ ಅಂದರೆ ಅರ್ಥ ಮಾಡ್ಕೊಬೋದು ನೀವು. ಬಟ್ ಕಾನ್ಸ್ಟೆಂಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬರಬೇಕು ಅಷ್ಟೇನೆ. ಹಾಗೆ ಕಂಟೆಂಟ್ ಚೆನ್ನಾಗಿರಬೇಕು. ನೋಡ್ತಾರೆ ಇವತ್ತೆಲ್ಲ ನನ್ನ ವೀಡಿಯೋನಷ್ಟು ನಾನು 3 ವರ್ಷದಿಂದ ಕಾಯ್ತಾ ಇದ್ದೀನಿ. ಯಾರು ಲಾಕ್ಸ್ನೇ ನೋಡ್ತಾ ಇಲ್ಲ. ನನಗೆ ತಲೆ ಕೆಡಿಸ್ಕೊಳಕ್ಕಾಗುತ್ತೆ, ಬಿಡಿ ಪರವಾಗಿಲ್ಲ, ಯಾವ್ದು ನೋಡ್ತಾರೆ ಅದು ಹಾಕೋಣ. ಇವಾಗ ಕುಕ್ಕಿಂಗ್ ಸ್ವಲ್ಪ ಓಡ್ತಾ ಇದೆ, ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ.
ಒಡವೆದು ಸ್ವಲ್ಪ ಹೊಡ್ತು ನನ್ನ ಹತ್ರ ಏನಿತ್ತು ಅಷ್ಟೇ ಶೇರ್ ಮಾಡ್ಕೊಂಡು ನಾನು ಅಂಗಡಿಗಳಿಗೆಲ್ಲ ಹೋಗಿ ಅದೆಲ್ಲ ಕೇಳಕ್ಕೆ ಹೋಗಲಿಲ್ಲ. ಅವರು ನನ್ನ ವಿಡಿಯೋನು ಮಾಡಲಿಲ್ಲ. ನನ್ನ ಹತ್ರ ಇರೋ ಒಡವೆಗಳನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದೇ ಇವತ್ತು ನನಗೆ 3ನೇ ಪೇಮೆಂಟ್ ತೊಗೊಳ್ಳೋವರೆಗೂ ಬಂದಿದೆ. ಇನ್ಮೇಲೆ ಸ್ವಲ್ಪ ಕುಕ್ಕಿಂಗು, ರಂಗೋಲಿ ಡಿಸೈನು, ಹೆಣ್ಮಕ್ಳಿಗೆ ಯೂಸ್ ಆಗುವಂತಹ ಟಾಪಿಕ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಕೂಡ ಅರ್ನ್ ಮಾಡ್ಬೋದು ಯೂಟ್ಯೂಬಲ್ಲಿ. ಅರ್ನ್ ಮಾಡಿ, ಯಾರು ಕೂಡ ಸುಮ್ಮನೆ ಕೂತ್ಕೊಂಡು ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡು ಅರ್ನ್ ಮಾಡಿ. ಇವಾಗಂತೂ ಮನೆಗೊಬ್ಬರು ಯೂಟ್ಯೂಬರ್ ಇದ್ದೇ ಇರ್ತಾರೆ. ಇರಲಿ ಪರವಾಗಿಲ್ಲ, ಅವ್ರದ್ದು ನೋಡ್ತಾರೆ, ನಮ್ಮದು ನೋಡ್ತಾರೆ. ನಾವು ನಿಮ್ಮದು ನೋಡ್ತೀವಿ, ನೀವು ನಮ್ಮದು ನೋಡ್ತೀರಾ, ಅಷ್ಟೇ ವ್ಯತ್ಯಾಸ. ನಾವು 3-4 ಜನ ಯೂಟ್ಯೂಬನ್ನು ನೋಡೇ ಕಲ್ತಿರೋವಂಥದ್ದು. ನೀವು ಅಷ್ಟೇ, ನಾವೇನು ಓನಾಗಿ ಬಂದ್ಬಿಟ್ಟಿಲ್ಲ. ಎಲ್ಲರೂ ಅಷ್ಟೇ ಒಬ್ಬರಿಂದ ಒಬ್ರು ನೋಡಿ ನಾವು ಈ ಥರ ಮಾಡಬೇಕು ಅಂತ ಹೇಳೇ ಯೂಟ್ಯೂಬ್ಗೆ ಬರೋವಂಥದ್ದು. ಹಾಗಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ, ಯಾರು ಡಿಲೇ ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬೆಲ್ಲ ದುಡ್ಡು ಬಂದೇ ಬರುತ್ತೆ. ನಾನು ದುಡ್ಡು ಬರುತ್ತೆ ಅಂತ ಅಂದಮೇಲೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಂಥದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ಯೂಟ್ಯೂಬ್ ಅರ್ನಿಂಗ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಅದೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ.